ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಪ್ಪಿಯೂ ಈ ಆಹಾರ ಪದಾರ್ಥಗಳನ್ನು ಫ್ರಿಜ್ಜಿನಲ್ಲಿ ಇಡಬೇಡಿ. ದೀರ್ಘಕಾಲದವರೆಗೆ ಆಹಾರ ಪದಾರ್ಥಗಳನ್ನು ಸುರಕ್ಷಿತವಾಗಿಡಲು ಫ್ರಿಜ್ಜನ್ನು ಬಳಸುತ್ತೇವೆ. ಆದರೆ ಕೆಲವೊಂದು ಆಹಾರಗಳನ್ನು ಫ್ರಿಜ್ಜಿನಲ್ಲಿ ಇಡಲೇಬಾರದು. ಫ್ರಿಜ್ಜಿನಲ್ಲಿ ಇಡಬಾರದ ವಸ್ತುಗಳು ಯಾವುವು ನೋಡೋಣ ಬನ್ನಿ. 1. ಆಲೂಗಡ್ಡೆ. ಕೆಲವರು ಆಲೂಗಡ್ಡೆಯನ್ನು ಕೂಡ ಫ್ರಿಜ್ಜಿನಲ್ಲಿ ಇಡುತ್ತಾರೆ. ಆದರೆ ಆಲೂಗಡ್ಡೆಯನ್ನು ಫ್ರಿಜ್ಜಿನಲ್ಲಿಟ್ಟರೆ ಆಲೂಗಡ್ಡೆ ಪಿಷ್ಟವು ಸಕ್ಕರೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಆರೋಗ್ಯಕ್ಕೆ ಹಾನಿಕಾರಕ. 2. ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನು ಫ್ರಿಜ್ಜಿನಲ್ಲಿಡುವುದರಿಂದ ಅದು ಮೊಳಕೆ ಒಡೆಯುತ್ತದೆ. ಹೀಗಾದಾಗ ಅದರ ರುಚಿ ಬದಲಾಗುತ್ತದೆ. ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಫ್ರಿಜ್ಜಿನಲ್ಲಿಟ್ಟರೆ ಅದರಲ್ಲಿರುವ ಔಷಧೀಯ ಗುಣ ಕಳೆದು ಹೋಗುತ್ತದೆ. 3. ಇಡೀ ಮಸಾಲೆಗಳು. ಇಡೀ ಮಸಾಲೆಗಳನ್ನು ಫ್ರಿಜ್ಜಿನಲ್ಲಿ ಇಡುವುದರಿಂದ ಅವುಗಳ ರುಚಿ, ಪರಿಮಳ ಮತ್ತು ಗುಣಗಳ ಮೇಲೆ ಪರಿಣಾಮ ಬೀರುತ್ತದೆ. ಇಡೀ ಮಸಾಲೆಗಳು ಫ್ರಿಜ್ಜಿನಿಂದ ತೇವಾಂಶವನ್ನು ಹೀರಿಕೊಳ್ಳುತ್ತವೆ. ಇದರಿಂದ ಅವುಗಳ ನೈಸರ್ಗಿಕ ರುಚಿ ಹಾಳಾಗುತ್ತದೆ. 4. ಒಣ ಹಣ್ಣುಗಳು. ಒಣ ಹಣ್ಣುಗಳಾದ ಗೋಡಂಬಿ, ಒಣ ದ್ರಾಕ್ಷಿ, ಬಾದಾಮಿ, ವಾಲ್ನಟ್ಸ್ಗಳನ್ನು ಫ್ರಿಜ್ಜಿನಲ್ಲಿಟ್ಟರೆ ಫ್ರಿಜ್ಜಿನ ಶೀತ ಉಷ್ಣತೆಯು ಅವುಗಳ ನೈಸರ್ಗಿಕ ಸಕ್ಕರೆ ಮತ್ತು ರುಚಿಯ ಮೇಲೆ ಪರಿಣಾಮ ಬೀರುತ್ತದೆ. ಇವುಗಳನ್ನು ಫ್ರಿಜ್ಜಿನಲ್ಲಿ ಇಡುವುದರಿಂದ ಅದರ ತೇವಾಂಶವು ಹೆಚ್ಚಾಗುತ್ತದೆ, ಶಿಲೀಂಧ್ರದ ಅಪಾಯವನ್ನು ಉಂಟು ಮಾಡುತ್ತದೆ. 5. ಕೇಸರಿ. ಫ್ರಿಜ್ಜಿನಲ್ಲಿ ಹೆಚ್ಚಿನ ಆರ್ದ್ರತೆ ಇರುತ್ತದೆ. ಇದು ಕೇಸರಿ ಎಲೆಗಳನ್ನು ಮೃದು ಮತ್ತು ಜಿಗುಟು ಆಗುವಂತೆ ಮಾಡುತ್ತದೆ. ಕೆಲವೊಮ್ಮೆ ಕೇಸರಿ ಒಣಗಿಯೂ ಹೋಗಬಹುದು. ಈ 2 ಸಂದರ್ಭಗಳಲ್ಲಿ ಕೇಸರಿಯ ಸ್ವಾಭಾವಿಕ ರುಚಿ ಮತ್ತು ಪರಿಮಳ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಫ್ರಿಜ್ಜಿನ ಬೆಳಕಿನಿಂದ ಕೇಸರಿಯ ಬಣ್ಣವು ಮಂಕಾಗುತ್ತದೆ. ಧನ್ಯವಾದಗಳು.